ಸ್ನೇಹಿತರೆ, ಗಾಡಿ ಸ್ಟಾಪ್ ಆಗಿರುತ್ತೆ, ಗಾಡಿನ ಈಗ ಮೂವ್ ಮಾಡಬೇಕು, ಪಿಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೆಕೆಂಡ್ ಗೇರ್ ಎಂಗೇಜ್ ಮಾಡಿಬಿಟ್ಟು ಗಾಡಿನ ಪಿಕ್ ಮಾಡ್ತಾ ಇದ್ದೀರಾ, ಗಾಡಿನ ಮೂವ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಗಾಡಿನ ಸ್ಟಾಪ್ ಆಗಿರೋದ್ರಿಂದ ಗಾಡಿ ಮೂವ್ ಆಗಬೇಕು, ಪಿಕ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಗೇರಲ್ಲಿ ಎಂಗೇಜ್ ಮಾಡಿ ಗಾಡಿನ ಮೂವ್ ಮಾಡಬೇಕಾ ಅಥವಾ ಸೆಕೆಂಡ್ ಗೇರಲ್ಲಿ ಎಂಗೇಜ್ ಮಾಡಿಬಿಟ್ಟು ಗಾಡಿನ ಮೂವ್ ಮಾಡೋದು ಒಳ್ಳೇದಾ? ಹೆಚ್ಚಿನ ಹೆಚ್ಚು ಜನರಲ್ಲಿ ನಾನು ತುಂಬ ಜನ ನೋಡಿದ್ದೇನೆ, ಎಕ್ಸ್ಪೀರಿಯನ್ಸ್ ಡ್ರೈವರ್ ಇರ್ಬೋದು, ಕ್ಯಾಬ್ ಡ್ರೈವರ್ ಇರ್ಬೋದು, ಅವ್ರು ಹೆಚ್ಚಿನ ಹೆಚ್ಚು ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಗೇರಲ್ಲೇ ಪಿಕ್ ಮಾಡ್ತಿರ್ತಾರೆ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೇನೆ. ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಅವ್ರು ಯೂಸ್ ಮಾಡ್ತಿರುವಂಥ ಗಾಡಿಗಳು ಬಂದ್ಬಿಟ್ಟು ಹೆಚ್ಚಿನ CC ಇರುವಂಥ ಎಂಜಿನ್, ಹೆಚ್ಚಿನ ಟಾರ್ಕ್ ಇರುವಂಥ ಗಾಡಿನ ಯೂಸ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಕ್ಯಾಬಲ್ಲಿ ಅಂದರೆ ಡೀಸೆಲ್ ಎಂಜಿನ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಹಿಂದ್ಗಡೆ ಕೂತ್ಕೊಂಡು ನೋಡ್ತೀವಿ ಅಂದರೆ ನಮ್ಗೆ ಈವನ್ ಅದು ಫೀಲು ಸಹ ಆಗೋದಿಲ್ಲ ಅವ್ರು ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡಿದ್ರು ಅಂತ. ಆದರೆ ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡೋದು ಇದೊಂದು ಗುಡ್ ಹ್ಯಾಬಿಟಾ ಆರ್ ಬ್ಯಾಡ್ ಹ್ಯಾಬಿಟಾ ಅಂತ ನನಗೆ ಕೇಳಿದ್ರೆ ಅಂತ ಹೇಳಿದ್ರೆ ನನ್ನ ಆನ್ಸರ್ ಇದೊಂದು ಬ್ಯಾಡ್ ಹ್ಯಾಬಿಟ್. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಗೊತ್ತಾಗದೇ ಇರ್ಬೋದು, ಎಂಜಿನ ಟಾರ್ಕ್ ಜಾಸ್ತಿ ಇರೋದ್ರಿಂದ, ಎಂಜಿನ ಪವರ್ ಜಾಸ್ತಿ ಇರೋದ್ರಿಂದ ನಿಮಗೆ ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡಿದ್ದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನಿಮ್ಗೆ ಫೀಲ್ ಆಗಿದ್ರೂ ಸಹ ಇದು ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕ್ಲಚ್ ಪ್ಲೇಟ್ ಬಂದುಬಿಟ್ಟು ಹೆಚ್ಚಾಗಿ ಸವದ್ಬಿಟ್ಟು ಕ್ಲಚ್ ಪ್ಲೇಟ್ ಲೈಫನ್ನ ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ನಿಮಗೆ ಡ್ರೈವ್ ಮಾಡಿ ತೋರಿಸ್ತೇನೆ. ಫಸ್ಟ್ ಗೇರಲ್ಲಿ ಗಾಡಿನ ಪಿಕ್ ಮಾಡಿ ತೋರಿಸ್ತೇನೆ, ಯಾವ ರೀತಿಯ ಪಿಕ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡಿ ತೋರಿಸ್ತೇನೆ. ಸೊ ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಈಗ ಸ್ನೇಹಿತರೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತೇನೆ. ಸೊ ಈಗ ಗಾಡಿನ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಾನೇನು ಮಾಡ್ತೀನಿ, ಈಗ ನೋಡಿ ಫಸ್ಟ್ ಗೇರ್ಗೆ ಎಂಗೇಜ್ ಆಗಿದೆ. ಈಗ ನಾನು ಗಾಡಿನ ಪಿಕ್ ಮಾಡ್ತೀನಿ. ಸೊ ಎಕ್ಸಲೇಟರ್ ಪೆಡಲನ್ನು ಸ್ಲೋ ಆಗಿ ರಿಲೀಸ್ ಮಾಡಿದೆ, ಗಾಡಿ ಬಂದುಬಿಟ್ಟು ತುಂಬ ಈಸಿಯಾಗಿ ಪಿಕ್ ಆಯಿತು. ಇವನ್ ನೋಡಿ ನಾನು ಯಾವುದೇ ರೀತಿಯ ಇಲ್ಲಿ ರೇಸ್ ಪೆಡಲು ಅಥವಾ ಏನು ನಾವು ಎಕ್ಸಲರೇಟರ್ ಅಂತೀವಿ ಅದನ್ನು ಯಾವುದೇ ರೀತಿಯಲ್ಲಿ ನಾನು ಯೂಸೇ ಮಾಡಲಿಲ್ಲ. ಈವನ್ ಒನ್ಲಿ ನಾನು ಕ್ಲಚ್ ಅಷ್ಟೇ ರಿಲೀಸ್ ಮಾಡಿದೆ, ಗಾಡಿ ಬಂದುಬಿಟ್ಟು ತುಂಬ ಈಸಿಯಾಗಿ ಮೂವ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಸ್ಪೀಡನ್ನು ನೋಡಿದೆ ಅಂದರೆ ಫಸ್ಟ್ ಗೇರಲ್ಲಿ ನಮ್ಮ ಗಾಡಿ ಬಂದುಬಿಟ್ಟು 7 to 8 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಯಾವುದೇ ರೀತಿ ಇಲ್ಲಿ ನಾನು ರೇಸ್ ಪೆಡಲ್ನ ಯೂಸ್ ಮಾಡ್ತಾ ಇಲ್ಲ. ಅಂದರೆ ಐಡ್ಲು ಸ್ಪೀಡ್ ಬಂದುಬಿಟ್ಟು ಫಸ್ಟ್ ಗೇರ್ನ ಐಡ್ಲು ಸ್ಪೀಡ್ ಬಂದುಬಿಟ್ಟು 7 to 8 km/h ಸ್ಪೀಡ್. ಇಲ್ಲಿ ನೀವು ಯಾವುದೇ ರೀತಿಯ ರೇಸ್ ಪೆಡಲ್ ಯೂಸ್ ಮಾಡದೇ ಇದ್ರೂ ಸಹ ಬಂದುಬಿಟ್ಟು ಗಾಡಿ ಬಂದುಬಿಟ್ಟು ಅದೇ ಸ್ಪೀಡಲ್ಲಿ ಅಂದರೆ 7 ಅಥವಾ 8 km/h ಗಾಡಿ ಮೂವ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಯಾಕೆ ಇದು ಗಾಡಿ ಫಸ್ಟು ಗೇರಲ್ಲಿ ಈ ರೀತಿಯಾಗಿ ನಾವು ಎಕ್ಸಲೇಟರ್ ಕೊಡದೇ ಮೂವ್ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಗಾಡಿಯ ಫಸ್ಟ್ ಗೇರ್ನ ರೇಷಿಯೋ ಬಂದುಬಿಟ್ಟು 3.539 ಅಂತ ಹೇಳಿದ್ರೆ ನಾನು ಯೂಸ್ ಮಾಡ್ತಿರುವಂಥ ಚೆವ್ರಲೆಟ್ ಬೀಟಲ್ಲಿ ಫಸ್ಟ್ ಗೇರ್ನ ರೇಷಿಯೋ ಬಂದುಬಿಟ್ಟು 3.569 ಅಥವಾ 4 ಅಂತ ಇಟ್ಕೊಳ್ಳಿ. ಹತ್ತಿರ 4 ಅಂದರೆ 4 ಟೈಮು ಇನ್ಪುಟ್ ಗೇರ್ ಟರ್ನ್ ಆದಮೇಲೆ ನಮ್ಮ ಫಸ್ಟ್ ಗೇರ್ ಬಂದುಬಿಟ್ಟು ಒಂದು ಟರ್ನ್ ತಿರುಗುತ್ತೆ. ಅಂದರೆ ಫಸ್ಟ್ ಗೇರ್ನ ಪವರ್ ಬಂದುಬಿಟ್ಟು 4 ಟೈಮು ಜಾಸ್ತಿ ಇದೆ. ಅಂದರೆ ಬೇರೆ ಗೇರ್ಗೆ ಹೋಲಿಸಿದ್ರೆ 4 ಟೈಮು ಜಾಸ್ತಿ ತಿರುಗ್ತಾ ಇದೆ ಫಸ್ಟ್ ಗೇರ್ನ ನಮ್ಮ ಗೇರ್ ಬಂದುಬಿಟ್ಟು. ಸೊ ಅದು ಇಷ್ಟು ಪವರ್ ಜಾಸ್ತಿ ಇದೆ. ಸೊ ಇಲ್ಲಿ ನಮಗೆ ಎಕ್ಸಲೇಟರ್ ಕೊಡೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಹೀಗಾಗಿ ಬಂದುಬಿಟ್ಟು ನಮ್ಮ ಗಾಡಿ ಬಂದುಬಿಟ್ಟು ಐಡ್ಲು ಸ್ಪೀಡಲ್ಲಿ ನಮಗೆ ಫಸ್ಟ್ ಗೇರಲ್ಲಿ 8 km/h ಸ್ಪೀಡಲ್ಲಿ ಆಟೋಮೆಟಿಕ್ಕಾಗಿ ಅದು ತನಗೆ ತಾನೇ ಮೂವ್ ಆಗ್ತಾನೆ ಇರುತ್ತೆ. ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡಿ ನೋಡ್ತೇನೆ. ಈಗ ನೋಡಿ ನಾನು ಸ್ಟಾಪ್ ಮಾಡಿದ್ದೇನೆ. ಈಗ ಗೇರ್ ಬಂದುಬಿಟ್ಟು ಸೆಕೆಂಡ್ ಗೇರಿಗೆ ನಾನು ಶಿಫ್ಟ್ ಮಾಡ್ತೇನೆ. ಇದು ಸೆಕೆಂಡ್ ಗೇರು. ಈಗ ನಾನು ಸೆಕೆಂಡ್ ಗೇರಲ್ಲಿ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಎಕ್ಸಲೇಟರ್ ಯೂಸ್ ಮಾಡ್ತೇನೆ. ಯಾಕಂದ್ರೆ ನಾನು ಫಸ್ಟ್ ಗೇರಲ್ಲಿ ಯಾವ ರೀತಿ ಮಾಡಿದೆ ಅದೇ ರೀತಿಯೇ. ಸೊ ಏನಾಯಿತು, ನಮ್ಮ ಗಾಡಿ ಬಂದುಬಿಟ್ಟು ಬಂದಾಯಿತು. ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇಲ್ಲಿ ನಾನು ತೋರಿಸ್ತೇನೆ ಮತ್ತೊಮ್ಮೆ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡ್ತೇನೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎಕ್ಸಲೇಟರ್ ಪೆಡಲ್ನ ಯೂಸ್ ಮಾಡ್ತಾ ನಾನು ಪಿಕ್ ಮಾಡ್ತೇನೆ. ಅಂದರೆ ಫಸ್ಟ್ ಏನು ಮಾಡಿದೆ, ವಿತೌಟ್ ಎಕ್ಸಲರೇಟರ್ ನಾನು ಪಿಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸೆಕೆಂಡ್ ಗೇರಲ್ಲಿ ಪಿಕ್ ಆಗಲಿಲ್ಲ. ಸೊ ಈಗ ನಾನೇನು ಮಾಡ್ತೇನೆ, ಸ್ವಲ್ಪ ಮಟ್ಟಿಗೆ ಎಕ್ಸಲೇಟರ್ ಪೆಡಲ್ ಯೂಸ್ ಮಾಡ್ತಾ ನಾನು ಪಿಕ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಈಗ ನೋಡಿ ನಾನು ಎಕ್ಸಲೇಟರ್ ಪೆಡಲ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಟ್ಟಿಗೆ ಲೈಟಾಗಿ, ಹಾಗೆ ಕ್ಲಚ್ ಪೆಡಲನ್ನು ಹಾಫ್ ಕ್ಲಚ್ಚನ್ನು ಯೂಸ್ ಮಾಡ್ತಾಯಿದ್ದೇನೆ. ಸೊ ಈಗ ಬಂದುಬಿಟ್ಟು ಗಾಡಿ ಬಂದುಬಿಟ್ಟು ಪಿಕ್ ಆಯಿತು, ಅಂದರೆ ಗಾಡಿ ಬಂದುಬಿಟ್ಟು ಮೂವ್ ಆಯಿತು. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾವು ರೇಸ್ ಪೆಡಲ್ನ ಯೂಸ್ ಮಾಡದೆ ನಾವು ಗಾಡಿ ಮೂವ್ ಮಾಡೋಕ್ಕೆ ಹೋದಾಗ ಏನಾಯಿತು, ಗಾಡಿ ಬಂದುಬಿಡ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ ಗೇರ್ನ ರೇಷಿಯೋ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರುವಂಥ ಗೇರ್ಲು ಸೆಕೆಂಡ್ ಗೇರ್ನ ರೇಷಿಯೋ ಬಂದುಬಿಟ್ಟು 1.59 ಅಂತ ಹೇಳಿದ್ರೆ ಫಸ್ಟ್ ಗೇರ್ಗೂ ಅದಕ್ಕೂ ಡಿಫ್ರೆನ್ಸ್ ಬಂದುಬಿಟ್ಟು ನಮಗೆ 45 to 50% ಅಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಗೇರ್ನ ಪವರ್ ಬಂದುಬಿಟ್ಟು ಸೆಕೆಂಡ್ ಗೇರ್ನ ಪವರು ಫಸ್ಟ್ ಗೇರ್ನ ಪವರ್ಗಿಂತ ಅಲ್ಲಿ ಅರ್ಧದಷ್ಟು ಪವರ್ ಇದೆ. ಈಗ ಸೆಕೆಂಡ್ ಗೇರಲ್ಲಿ ನಾನು ಐಡ್ಲಲ್ಲಿ ಎಷ್ಟು km/h ಸ್ಪೀಡಲ್ಲಿ ಗಾಡಿ ಹೋಗುತ್ತೆ ಅಂತ ಚೆಕ್ ಮಾಡ್ತೀನಿ. ಅಂದರೆ ವಿತೌಟ್ ಎಕ್ಸಲೇಟರ್ ಪೆಡಲು ಸೆಕೆಂಡ್ ಗೇರಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ ಎಷ್ಟು ಅಂತ ಚೆಕ್ ಮಾಡೋದಾದರೆ ಈಗ ನಾನು ಸೆಕೆಂಡ್ ಗೇರಲ್ಲಿ ಮೂವ್ ಆಗ್ತಾ ಇದೆ ನೋಡಿದಾಗೆ. ಈಗ ನಾನು ಯಾವುದೇ ರೀತಿ ಎಕ್ಸಲೇಟರ್ ಪೆಡಲ್ನ ಯೂಸ್ ಮಾಡ್ತಾಯಿಲ್ಲ. ಈಗ ನಮ್ಮ ಗಾಡಿ ಬಂದುಬಿಟ್ಟು ಅಂದರೆ 12 to 13 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಫೋಕಸ್ ಆದರೆ ನಿಮ್ಗೆ ಗೊತ್ತಾಗುತ್ತೆ 12 km-ಇಂದ 14 km/h ಇರ್ಬೋದು. ಅಂದರೆ ಇದರ ಅರ್ಥ 12 km
12 to 14 km/h ಬಂದುಬಿಟ್ಟು ಸೆಕೆಂಡ್ ಗೇರ್ನ ಮಿನಿಮಮ್ ಸ್ಪೀಡು. ಸೊ ಆ ಸ್ಪೀಡಲ್ಲಿ ಗಾಡಿ ಇತ್ತು ಅಂತ ಹೇಳಿದ್ರೆ ನಾವು ಸೆಕೆಂಡ್ ಗೇರಲ್ಲಿ ಶಿಫ್ಟ್ ಮಾಡಿ ವಿತೌಟ್ ಎಕ್ಸಲೇಟರ್ ಗಾಡಿನ ಮೂವ್ ಮಾಡಬಹುದು. ಸೊ ನಾವೇನು ಮಾಡ್ತಿದ್ವಿ ಇಲ್ಲಿ ಫಸ್ಟ್ ಗೇರಲ್ಲಿ ಆಟೋಮೆಟಿಕ್ಕಾಗಿ ನಾವು ಎಕ್ಸಲೇಟರ್ ಯೂಸ್ ಮಾಡಿದ್ರೆ ಸಹ ಬಂದುಬಿಟ್ಟು ಗಾಡಿ ಬಂದುಬಿಟ್ಟು ಮೂವ್ ಆಯಿತು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿದೆ. ಬಟ್ ಸೆಕೆಂಡ್ ಗೇರಲ್ಲಿ ನಾವು ಮೂವ್ ಮಾಡುವಾಗ ಏನಾಯಿತು ಅಂತ ಹೇಳಿದ್ರೆ ವಿತೌಟ್ ಎಕ್ಸಲೇಟರ್ ಮೂವ್ ಮಾಡುವಾಗ ಗಾಡಿ ಬಂದುಬಿಟ್ಟು ಬಂದುಬಿಡ್ತು. ಸೊ ಅದೇ ಸೆಕೆಂಡ್ ಟೈಮ್ ಟ್ರೈ ಮಾಡಿದಾಗ ನಾನೇನು ಮಾಡಿದೆ, ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಎಕ್ಸಲೇಟರ್ ಪೆಡಲನ್ನು ಪ್ರೆಸ್ ಮಾಡ್ತಾ ಅಂದರೆ RPM ಹೆಚ್ಚು ಮಾಡ್ತಾ ನಾನು ಗಾಡಿನ ಪಿಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಬಂದುಬಿಟ್ಟು ನಮ್ಮ ಗಾಡಿ ಬಂದುಬಿಟ್ಟು ಪಿಕ್ ಆಯಿತು. ಬಟ್ ಏನಾಯ್ತು ಅಲ್ಲಿ ನಮ್ಮ ಎಂಜಿನ್ ಬಂದುಬಿಟ್ಟು ಲೋಡ್ ತೊಗೊಳ್ತಾ ಇತ್ತು, ಅಂದರೆ ಎಂಜಿನ್ ಸ್ಟ್ರೆಸ್ ತೊಗೊಳ್ತಾ ಇತ್ತು. ಕ್ಲಚ್ ಪ್ಲೇಟ್ ಬಂದುಬಿಟ್ಟು ನಾನು ಹಾಫ್ ಕ್ಲಚ್ ಯೂಸ್ ಮಾಡಬೇಕಾಗಿ ಬಂತು ಸುಮಾರು ಹೊತ್ತು. ಯಾಕಂತ ಹೇಳಿದ್ರೆ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 12 km ರೀಚ್ ಆಗೋವರೆಗೂ ನಾನು ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ RPM ರೈಸ್ ಮಾಡ್ತಾ, ಅಂದರೆ ಎಕ್ಸಲೇಟರ್ ಪೆಡಲ್ನ ಯೂಸ್ ಮಾಡ್ತಾ 12 km ಬರೋವರೆಗೂ ಆ ಪ್ರೊಸೆಸನ್ನು ನಾನು ಮಾಡಬೇಕಾಯಿತು. ಆ 12 km/h ಸ್ಪೀಡ್ ರೀಚ್ ಆದಮೇಲೆ ನಾನು ಕ್ಲಚ್ ಪ್ಲೇಟನ್ನು ರಿಲೀಸ್ ಮಾಡಬೇಕಾಗಿ ಬಂತು. ಟೈಮ್ನಲ್ಲಿ ಏನಾಗ್ತಾಯಿತ್ತು ಅಂದ್ಬಿಟ್ಟೆ ಕ್ಲಚ್ಚು ಪ್ಲೇಟು ಮತ್ತು ನಮ್ಮ ಎಂಜಿನ್ ಫ್ಲೈ ವೀಲ್ ಆಟೋಮೆಟಿಕ್ಕಾಗಿ ಹೆಚ್ಚಿಂದ ಹೆಚ್ಚು ಸವಿತ ಆಗ್ತೈತೆ, ಅಂದರೆ ಅಲ್ಲಿ ಫ್ರ್ಯಾಕ್ಷನ್ ಉಂಟಾಗ್ತಿತ್ತು. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಸೆಕೆಂಡ್ ಗೇರಲ್ಲಿ ಪಿಕ್ ಮಾಡುವಾಗ ನಮ್ಮ ಕ್ಲಚ್ ಪ್ಲೇಟ್ ಬಂದುಬಿಟ್ಟು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವಲ್ಲಿ ಹಾಫ್ ಕ್ಲಚ್ ಯೂಸ್ ಮಾಡ್ತಾ RPM ರೈಸ್ ಮಾಡ್ತಿದ್ದೇವೆ. ಸೊ ಎಕ್ಸಲೇಟರ್ ಪೆಡಲನ್ನು ನಾವು ಬೇಕಂತಲ್ಲ ಹಾರ್ಡಾಗಿ ಪ್ರೆಸ್ ಮಾಡ್ತಿದ್ದೇವೆ, ಯಾಕಂದರೆ ನಮ್ಮ ಗಾಡಿ ಬಂದುಬಿಟ್ಟು ಬಂದು ಬೀಳದ ಹಾಗೆ ಗಾಡಿ ಮೂವ್ ಆಗಲಿಕ್ಕೆ. ಸೊ ಈ ಪ್ರೊಸೆಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕ್ಲಚ್ ಪ್ಲೇಟ್ ಬಂದುಬಿಟ್ಟು ಬೇಗನೆ ಹಾಳಾಗುತ್ತೆ ಸ್ನೇಹಿತರೆ. ಇವಾಗ ನೀವೇ ಡಿಸೈಡ್ ಮಾಡಿ ನಿಮ್ಮ ಗಾಡಿ ಬಂದುಬಿಟ್ಟು ಮೂವ್ ಆಗಬೇಕಂದ್ರೆ, ಅಂದರೆ ನಿಂತಿರೋ ಜಾಗದಿಂದ ಪಿಕ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಪಿಕ್ ಮಾಡ್ತೀರಾ, ಮೂವ್ ಮಾಡ್ತೀರಾ, ಅಥವಾ ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡಿಬಿಟ್ಟು ಮೂವ್ ಮಾಡ್ತೀರಾ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೆಕೆಂಡ್ ಗೇರ್ ಯೂಸ್ ಮಾಡೋದ್ರಿಂದ ನಿಮ್ಮ ಕ್ಲಚ್ ಪ್ಲೇಟ್ ಬೇಗನೆ ಹಾಳಾಗುತ್ತೆ, ಮತ್ತು ಫಸ್ಟ್ ಗೇರ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಪರ್ಫೆಕ್ಟ್ ವೇನ ನೀವು ಯೂಸ್ ಮಾಡ್ತಾ ಇದ್ರೆ ಗಾಡಿನ ಪಿಕ್ ಮಾಡೋದ್ರಿಗೆ. ಸೊ ನಾನು ಹೇಳಿದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.